ಕಾಂಗ್ರೆಸ್ ಸಾಧನಾ ಸಮಾವೇಶದ ವಿರುದ್ಧ ಬಿಜೆಪಿ ಗರಂ. ನೋಡಪ್ಪ, ಈ ಸರ್ಕಾರದ ಬಗ್ಗೆ ಏನು ಕೇಳಬೇಡ. ಇದು ದಿವಾಳಿ ಸರ್ಕಾರ, ಭಿಕ್ಷುಕರ ಸರ್ಕಾರ. ಭಿಕ್ಷುಕನಿಗಾರು ದುಡ್ಡು ಸಿಗುತ್ತೆ. ಪೋಸ್ಟರ್ ಅಭಿಯಾನ ಮಾಡಿ ಕಾಂಗ್ರೆಸ್ಗೆ ಛೀಮಾರಿ. ಅವರು ರೂಲಿಂಗ್ ಪಾರ್ಟಿ, ಅವರೇ ಬಾಯ್ ಮಾಡ್ಕೊಳ್ತಾರ. ಅಯ್ಯೋ ಈ ಸರ್ಕಾರ ಯಾವಾಗ ಹೋಗ್ತಾ ಅವರೇ ಬಾಯ್ ಮಾಡ್ಕೊಳ್ತಾರ. ಅಯ್ಯೋ ಈ ಸರ್ಕಾರ ಯಾವಾಗ ಹೋಗ್ತಾ ಎಸ್, ಕಾಂಗ್ರೆಸ್ ಸರ್ಕಾರ ತಾನು ಅಧಿಕಾರಕ್ಕೆ ಬಂದು 2 ವರ್ಷವಾಗಿದೆ. ಜನಪರ ಕೆಲಸವನ್ನ ಮಾಡ್ತಿದ್ದೇವೆ ಎಂದು ಸಾಧನಾ ಸಮಾವೇಶವನ್ನ ಮಾಡ ಹೊರಟಿದೆ. ನಾಳೆ ಹೊಸಪೇಟೆಯಲ್ಲಿ ಸಮಾವೇಶ ಮಾಡಲು ಸಿದ್ಧವಾಗ್ತಾ ಇದೆ. ಇದರ ಬೆನ್ನಲ್ಲೇ ಬಿಜೆಪಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಪೋಸ್ಟರ್ ಅಭಿಯಾನಕ್ಕೆ ಮುಂದಾಗಿದೆ. ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶದ ಕುರಿತು ಟೀಕೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಕೆಲಸಗಳ ವಿರುದ್ಧ ಪೋಸ್ಟರ್ ಅಭಿಯಾನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದ ವಿರುದ್ಧ ಬಿಜೆಪಿ ಪೋಸ್ಟರ್ ಅಭಿಯಾನ ಶುರು ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸಾಧನೆ ಏನೂ ಇಲ್ಲ, ಎಲ್ಲ ಬರೀ ಬೂಟಾಟಕ್ಕೆ ಜನರ ದುಡ್ಡನ್ನ ಲೂಟಿ ಮಾಡಿ ಜನರಿಗೆ ಕೊಡುವ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಎಸ್ಸಿ ಎಸ್ಟಿ ನಿಗಮದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಬಿಜೆಪಿ ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ದು ಕಾಂಗ್ರೆಸ್ಗೆ ಛೀಮಾರಿ ಹಾಕಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಸಾಧನಾ ಸಮಾವೇಶ ಮಾಡ್ತಿದ್ದಾರೆ? ಕಾಂಗ್ರೆಸ್ ನಾಯಕರು ದುಂದು ವೆಚ್ಚವನ್ನ ಮಾಡಿಕೊಂಡು ಶೂನ್ಯ ಸಾಧನೆಯ ಸಮಾವೇಶವನ್ನ ಮಾಡ್ತಿದ್ದಾರೆ ಎಂದು ಹರಿಹಾಯ್ದಿದ್ದಾರೆ. ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ನಿರಂತರವಾಗಿ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೀರಿ. ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ. ಇದ್ರ ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಲ್ಲ, ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ. ಇವತ್ತು ಸ್ವಲ್ಪ ಮಳೆ ಆದ್ರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂತ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ದೊಡ್ಡ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ. ಕಳೆದ 2 ವರ್ಷದಲ್ಲಿ ಏನಾಗಿದೆ, ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು? ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಇನ್ನು ಈ ವಿಚಾರವಾಗಿ ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಏನು ಉಪಯೋಗ ಇಲ್ಲ, ಗ್ಯಾರಂಟಿ ಹೆಸರಲ್ಲಿ ರಾಜ್ಯವನ್ನ ದಿವಾಳಿ ಮಾಡ್ತಾ ಇದೆ. ಭ್ರಷ್ಟ ಸರ್ಕಾರ ಜನರಿಗೆ ಟೋಪಿ ಹಾಕುವ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿಗೋಸ್ಕರ ಶಾಸಕರು ಅನುದಾನ ನೀಡುವಂತೆ ಭಿಕ್ಷೆ ಬೇಡ್ತಿದ್ದಾರೆ. ಆದ್ರೆ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ, ಬಿಟ್ಟಿ ಭಾಗ್ಯಗಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ನೋಡಪ್ಪ, ಈ ಸರ್ಕಾರದ ಬಗ್ಗೆ ಏನು ಕೇಳಬೇಡ. ಇದು ದಿವಾಳಿ ಸರ್ಕಾರ, ಭಿಕ್ಷುಕರ ಸರ್ಕಾರ. ಭಿಕ್ಷುಕನಿಗಾರು ದುಡ್ಡು ಸಿಗುತ್ತೆ. ಭಿಕ್ಷೆ ಬೇಡಿದ್ರೆ ಮಾನವೀಯತೆ ದೃಷ್ಟಿಲಿ ಮುಖ್ಯಮಂತ್ರಿ ಯಾವನಾದ್ರು ದೇವಸ್ಥಾನದಲ್ಲಿ ಶ್ರೀಮಂತನ ಮುಂದೆ ಊಟ ಇಲ್ಲ ಅಂತೇಳಿ ಭಿಕ್ಷೆ ಬೇಡಿದ್ರೆ ಅವನ ಕರುಳು ಕರಗಿ ದುಡ್ಡು ಹಾಕ್ತಾನೆ. ಇಲ್ಲಿ ಭಿಕ್ಷೆ ಅಲ್ಲ, ಕಾಲು ಹಿಡ್ಕೊಂಡ್ರು ಇಲ್ಲ, ಕೈ ಹಿಡ್ಕೊಂಡ್ರು ಇಲ್ಲ. ಪರಮೇಶ್ವರ್ ಹೇಳಿದ್ರು ಕಪ್ಪು ಔಟ್ ಆಡ್ತೀನಿ, ಸಿಎಂ ಇಲ್ಲಿ ಯಾಕೆ ಕೊಡ್ತಾರೆ, ಯಾವ ಅಭಿವೃದ್ಧಿ ಆಗಿಲ್ಲ ಅಂತ. ನಿನಗೆ ಒಂದು 25 ಕೋಟಿ ಕೊಡ್ತೀನಿ ಅಂದ್ರು. ಭಿಕ್ಷೆ ಅಲ್ಲ, ಬ್ಲಾಕ್ ಫ್ಲಾಗ್ ಆಸ್ಟ್ ಮಾಡ್ತೀನಿ ಅಂದ್ರು. 5 ಪೈಸೆ ನನಗೆ ಬಂದಿಲ್ಲ. ಭಿಕ್ಷುಕನಿಗಿಂತ ಕಡೆ ಆಗಿದೀವಿ ನಾವು MLAಗಳು. ಅಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಇದಕ್ಕೆ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಪಾಪ ಅವರ ರೂಲಿಂಗ್ ಪಾರ್ಟಿ ಅವರೇ ಬಾಯ್ ಮಾಡ್ಕೊಳ್ತಾರ. ಅಯ್ಯೋ ಈ ಸರ್ಕಾರ ಯಾವಾಗ ಹೋಗ್ತಾ ಅಂತ. ಇನ್ನು ಬಿಜೆಪಿ ತನ್ನ ಪೋಸ್ಟರ್ ಅಭಿಯಾನದಲ್ಲಿ ಮೂಡ ವಾಲ್ಮೀಕಿ ನಿಗಮ ಕಾರ್ಮಿಕ ಇಲಾಖೆ ಹಗರಣ, ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ, ಮುಸ್ಲಿಮರಿಗೆ %4% ಮೀಸಲಾತಿ, ಅಭಿವೃದ್ಧಿಗಿಲ್ಲ ಅನುದಾನ, ಕರ್ನಾಟಕದಿಂದ ಪ್ರಮುಖ ಕೈಗಾರಿಕೆಗಳ ವಲಸೆ, ಹಣದುಬ್ಬರ ಏರಿಕೆಯಾಗಿದೆ ಎಂದು ಅಭಿಯಾನ ಮಾಡ್ತಿದ್ದಾರೆ. ಬಿಜೆಪಿ ಪೋಸ್ಟರ್ ಅಭಿಯಾನದ ನಡುವೆ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡ್ತಾ ಇದೆ. ಸಾಧನಾ ಸಮಾವೇಶ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.